ಚಂದು ಬಾಯಿಲಿ ಬಂದೆಮ್ಮ. ಗ್ರಾಫಿಕ್ ಡಿಸೈನ್ ಅಂತಿದ್ದೆಲ್ಲ ನೋಡಪ್ಪ, ಇದು ಎಷ್ಟೊಂದಿದೆ. ಗ್ರಾಫಿಕ್ ಡಿಸೈನ್ ಅಷ್ಟೇ ಅಲ್ಲಮ್ಮ, ಎಷ್ಟೊಂದು ಕೋರ್ಸಸ್ ಬಗ್ಗೆ ಡೀಟೇಲ್ಸ್ ಇದಾವಲ್ಲ, ಹೋಗಿ ಎಂಕ್ವೈರಿ ಮಾಡೋಣವಾ? ಎಂಕ್ವೈರಿ ಮಾಡ್ಕೊಂಡು ಬರೋಣ ಬಾ. ಹಂಗಾದ್ರೆ ನಮಸ್ತೆ ಮ್ಯಾಮ್. INSD ಗ್ರಾಫಿಕ್ ಕೋರ್ಸ್ ಬಗ್ಗೆ ಎಂಕ್ವೈರಿ ಮಾಡ್ಲಿಕ್ಕೆ ಬಂದಿದ್ವಿ. ಬನ್ನಿ ಮ್ಯಾಮ್, ಕುತ್ಕೊಳ್ಳಿ. ಮ್ಯಾಮ್ ಆಕ್ಚುಲಿ INST ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಡಿಸೈನ್ ಅಂತ ಕರಿತೀವಿ. ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ನಾವೇನೇ ಲಾಂಚ್ ಮಾಡ್ತಿರೋಂಥದ್ದು ಮ್ಯಾಮ್. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್ ಅಷ್ಟೇ ಅಲ್ಲದೆ ಫ್ಯಾಷನ್ ಡಿಸೈನ್, ಇಂಟೀರಿಯರ್ ಡಿಸೈನ್, ಜ್ಯುವೆಲರಿ ಡಿಸೈನ್, ಟೆಕ್ಸ್ಟೈಲ್ ಡಿಸೈನ್, ಗ್ರಾಫಿಕ್ ಡಿಸೈನ್, ಅನಿಮೇಷನ್ ಅಂತೂ ಅವೈಲೇಬಲ್ ಮ್ಯಾಮ್. ನನ್ನ ಮಗ ಸೆಕೆಂಡ್ PUC ಪಾಸ್ ಆಗಿದ್ದಾನೆ, ಅವನು ಕೂಡ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದಾ? ಮ್ಯಾಮ್ 10th ಪಾಸ್ ಔಟ್ ಆಗಿರೋರು, ಸೆಕೆಂಡ್ PUC ಪಾಸ್ ಔಟ್ ಆಗಿರೋರು, ಡಿಗ್ರಿ ಪಾಸ್ ಔಟ್ ಆಗಿರೋರು ಯಾರು ಬೇಕಾದ್ರೂ ನಮ್ಮ ಕೋರ್ಸಸ್ಗೆ ಜಾಯ್ನ್ ಆಗ್ಬೋದು. ಮೇಡಮ್, ಈ ಕೋರ್ಸಸ್ ಮಾಡೋದ್ರಿಂದ ನನ್ನ ಕೆರಿಯರ್ ಹೆಂಗ್ ಬಿಲ್ಡ್ ಮಾಡ್ಕೋಬಹುದು? ನೀವಿಲ್ಲಿ ಈ ಕೋರ್ಸಸ್ ನ ಮಾಡೋದ್ರಿಂದ ನಿಮ್ಗೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ಫಾರಿನ್ ಕಂಟ್ರಿಲಿ ಸ್ಟಡಿ ಟೂರ್ ಎಕ್ಸ್ಪೀರಿಯನ್ಸ್ ಮಾಡುವಂತ ಆಪರ್ಚುನಿಟಿ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಮ್ಯಾಮ್. ಇವನ್ ನಾವು ಸೆಲೆಬ್ರಿಟೀಸ್ ಜೊತೆ ವರ್ಕ್ಶಾಪ್ ಕೂಡ ಕಂಡಕ್ಟ್ ಮಾಡ್ತೀವಿ ಹಾಗೂ ಪ್ಲೇಸ್ಮೆಂಟ್ ಗೂ ಸಪೋರ್ಟ್ ಮಾಡ್ತೀವಿ. ಫಾಸ್ಟ್ ಸ್ಟೂಡೆಂಟ್ಸ್ ಆಲ್ರೆಡಿ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಅಲ್ಲೂ ಕೂಡ ವರ್ಕಿಂಗ್ ಅಲ್ಲಿ ಇದ್ದಾರೆ ಮ್ಯಾಮ್. ನಾವು ಕಲಿಬೇಕಾದ್ರೆ ಈ ಕೋರ್ಸಸ್ ಗಳೆಲ್ಲ ಅವೈಲೇಬಲ್ ಇರಲಿಲ್ಲ ನೋಡ್ರಿ. ಇವಾಗ್ಲೂ ನಿಮಗೆ ಆಪರ್ಚುನಿಟಿ ಇದೆ ಮ್ಯಾಮ್. ಸೊ ಇಲ್ಲಿ ಯಾವುದೇ ತರದ ಏಜ್ ಲಿಮಿಟ್ ನಿಮಗೆ ಇರೋದಿಲ್ಲ. ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಪ್ಯಾಷನೇಟ್ ಇರೋ ಯಾರು ಬೇಕಾದ್ರೂ ಈ ಕೋರ್ಸಸ್ ನ ಮಾಡಬಹುದು ಮ್ಯಾಮ್. ನಮ್ಮಲ್ಲಿ ಟೈಮ್ಲಿ ಬ್ಯಾಚಸ್ ಇರೋದ್ರಿಂದ ನಿಮ್ಮ ಕನ್ವೀನಿಯಂಟ್ ಟೈಮ್ಗೆ ಯಾವುದೇ ಬ್ಯಾಚಸ್ ಕೂಡ ನೀವು ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸಬಹುದು. ಥ್ಯಾಂಕ್ ಯು.